ಗುತ್ತಿಗೆದಾರರ ಬಿಲ್ಗೆ ಹಣ ಬಿಡುಗಡೆಯಾಗದೆ ವಿಚಾರ. ರಾಯಚೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ. ಹಿಂದಿನ ಸರ್ಕಾರ ಬಜೆಟ್ ಸಪೋರ್ಟ್ ಇಲ್ಲದೆ ಕೆಲಸ ಮಾಡಿದ್ದಾರೆ. ಈಗ ಆ ಕಾಮಗಾರಿಗೆ ದುಡ್ಡು ಕೊಡಬೇಕು ಅಂದ್ರೆ ಎಲ್ಲಿಂದ ಹಣ ಕೊಡಬೇಕು? ಈ ರೀತಿಯ ಇನ್ಬ್ಯಾಲೆನ್ಸ್ ಆಗಲು ಏನು ಕಾರಣ? 1000 ಕೋಟಿ ಬಜೆಟ್ ಇದೆ. 1000 ಕೋಟಿ ಕೆಲಸ ಆಗಿದ್ರೆ ಅದು ಬಿಡುಗಡೆ ಮಾಡಬೇಕು. 1000 ಕೋಟಿ ಬಜೆಟ್ ಇಟ್ಟುಕೊಂಡು 3000 ಕೋಟಿ ಕೆಲಸ ಮಾಡಿದ್ರೆ ಹೇಗೆ ಆಗುತ್ತೆ? ಫೈನಾನ್ಸ್ ಸಪೋರ್ಟ್ ಇಲ್ಲದೆ ಕೆಲಸ ಮಾಡಿದ್ದಾರೆ. ಹೀಗಾಗಿ ಬಿಲ್ಗಳು ಕೊಡಲು ಲೇಟ್ ಆಗುತ್ತಿದೆ. ನಮ್ಮ ಸರ್ಕಾರ ಬಂದ ಬಳಿಕ ಅಭಿವೃದ್ಧಿ ಕೆಲಸಗಳು ನಡೆದಿವೆ. ರಾಜ್ಯದಲ್ಲಿ 60% ಸರ್ಕಾರ ಆರೋಪ ವಿಚಾರ. ರಾಯಚೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ. ಬಿಜೆಪಿಯವರು ಆರೋಪ ಮಾಡುತ್ತಾರೆ, ಪ್ರೂವ್ ಮಾಡಬೇಕು. ಸುಮ್ಮನೆ ಹೇಳುವುದು ಆಗುವುದಿಲ್ಲ. ಪ್ರಿಯಾಂಕಾ ಖರ್ಗೆ ರಾಜೀನಾಮೆ ವಿಚಾರ. ರಾಯಚೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ. ಪತ್ರದಲ್ಲಿ ಪ್ರಿಯಾಂಕಾ ಖರ್ಗೆ ಆಪ್ತನ ಹೆಸರು ಇದೆ. ಈಶ್ವರಪ್ಪನದ್ದು ನೇರವಾಗಿ ಪತ್ರದಲ್ಲಿ ಇತ್ತು. ಆಪ್ತರು ಪಿಎಗಳ ಹೆಸರು ಇದ್ರೆ ಸಚಿವರು ನೇರವಾಗಿ ಹೊಣೆಗಾರರೂ ಆಗಲ್ಲ. ತನಿಖೆ ನಡೆಯುತ್ತಿದೆ, ನಡೆಯಲಿ. ಡಿಕೆಶಿ ಅನುಪಸ್ಥಿತಿಯಲ್ಲಿ ರಹಸ್ಯ ಸಭೆ ವಿಚಾರ. ರಹಸ್ಯ ಸಭೆ ಏನೂ ಇರಲಿಲ್ಲ. ಎಲ್ಲರೂ ಕೂಡಿಯೇ ಸಭೆ ಮಾಡಿತು. ರಹಸ್ಯ ಸಭೆ ಎನ್ನುವುದು ಪ್ರಶ್ನೆಯೇ ಇಲ್ಲ. ಅದು ಊಟದ ಸಭೆ ಅಷ್ಟೇ. ಸಭೆಯಲ್ಲಿ ಅಂತ ಚರ್ಚೆ ಯಾವುದೂ ಆಗಿಲ್ಲ. ಸಂಪುಟ ವಿಸ್ತರಣೆಯೂ ಇಲ್ಲ. ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಎನ್ನುವ ವಿಚಾರ. ರಾಯಚೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆ. ಮುಖ್ಯಮಂತ್ರಿಗಳು ಇದ್ದಾರೆ ಅಂತಹ ಅವಶ್ಯಕತೆ ಬರಲ್ಲ. ಈ ಅವಧಿಗೆ ಸಿಎಂ ಆಗುವುದು ಬರಲ್ಲ. ಮುಂದಿನ ಅವಧಿಗೆ ನಾನು ಸಿಎಂ ಅಂತ ಹೇಳಿದ್ದೇನೆ, ಕಾದು ನೋಡಬೇಕು. 2028ಕ್ಕೆ ನಾನೇ ಸಿಎಂ ಅಭ್ಯರ್ಥಿ, ಸಚಿವ ಜಾರಕಿಹೊಳಿ. ಬಸ್ ದರ ಏರಿಕೆ ವಿಚಾರ. ರಾಯಚೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ. ದರ ಏರಿಕೆಗೆ ಬಿಜೆಪಿಯವರು ಪ್ರತಿಭಟನೆ ನಡೆಸಿದ್ದಾರೆ. ಕೇಂದ್ರ ಹಣಕಾಸು ಸಚಿವ ಹಳೆ ಗಾಡಿಗಳಿಗೆ 18% ಜಿಎಸ್ಟಿ ಹಾಕಿದ್ದಾರೆ. ಅದರ ಬಗ್ಗೆ ಪ್ರತಿಭಟನೆ ಇಲ್ಲ. ಬರೀ ರಾಜ್ಯದ ಬಸ್ ದರ ಒಂದೇ ನೋಡಿದ್ರೆ ಹೇಗೆ? ಸಕ್ಕರೆ, ಕಾರ್ ಸೇರಿದ್ರೆ 12% ಜಿಎಸ್ಟಿ. ಇದನ್ನ ಕೇಳಿ ಎಂದ ಸಚಿವ ಸತೀಶ್ ಜಾರಕಿಹೊಳಿ. ಗಾರಳದಿನಿ ವೀರನಗೌಡ, ಚಿಕ್ಕಿ ನ್ಯೂಸ್ ಕನ್ನಡ, ರಾಯಚೂರು. ವ್ಯಕ್ತಿಗೆ ಅವಮಾನ ಆಗಿದೆ. ನಾವೇನು ದೇವರಂತ ನಂಬ್ತೀವಿ, ಅಂಬೇಡ್ಕರ್ನ. ಅವ್ರಿಗೆ ಅವಮಾನ ಆಗಿದೆ. ಹಿಂಗಾಗಿ ಅದು ನ್ಯಾಚುರಲ್ ಆಗಿ ಅವ್ರ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ. ಅದನ್ನು ಪ್ರತಿಭಟನೆ ಮಾಡ್ತಾರೆ. ಅದರಲ್ಲಿ ಯೋಗ್ಯವಾಗಿದೆ. ಇಲ್ಲ, ಎದಕ್ಕೆ ಕಾರಣ? ಈಶ್ವರಪ್ಪಂದು ಹೇಳ್ತಾರೆ. ಈಶ್ವರಪ್ಪಂದು ನೇರವಾಗಿ ಹೆಸರು ಬರೆದಿದ್ರು ಅವರು, ಸಂತೋಷ್ ಪಾಟೀಲ್. ಇವ್ರದ್ದು ಎಲ್ಲಿ ಬರೆದಿದ್ದಾರೆ? ಇವ್ರು ಪಿ ಅಂತ ಬರೆದಿದ್ದಾರೆ. ಒಂದು ನಾಳೆ ನಮ್ಮ ಡ್ರೈವರ್ದು ಬರೀತಾನೆ, ಪಿ ಅಂತ ಬರೀತಾನೆ, ಯಾವ ಅಡುಗೆ ಒಂದು ಬರೀತಾನೆ, ಮತ್ತು ರಾಜೀನಾಮೆ ನಾವು ಕೊಡ್ಬೇಕಾದ್ರೆ ಪ್ರಶ್ನೆ ಬರ್ತೈತೆ. ಅದಕ್ಕಾಗಿ ತನಿಖೆ ನಡೀತಾ ಇದೆ. ನಡೆದ ಮ್ಯಾಗ ಅದೇನು ವರದಿಯಲ್ಲಿ ಯಾರ್ದು ಹೆಸರು ಬರ್ತದೆ ಅವ್ರ ಮ್ಯಾಗ ಸರ್ಕಾರ ಕ್ರಮ ಕೈಗೊಳ್ತೈತೆ. ಕಾಂಗ್ರೆಸ್ಗೆ ಜನ ಸಂಪೂರ್ಣ ಈಗಾಗಲೇ ಸಾವಾಗಿದೆ ಅಂತ ಹೇಳ್ತಿದ್ದಾರೆ. ಬಾಣತಿಯರ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಅಂತ ಸರ್ಕಾರ ಆಗ್ರಹ ಮಾಡ್ತಾರೆ. ಅದು ಗೊತ್ತಿಲ್ಲ ಅದ್ರ ಬಗ್ಗೆ. ಈಗಾಗಲೇ ಕಳಪೆ ಇದ್ದದ್ದನ್ನು ಸುಮಾರು ಎಷ್ಟು ಮೆಡಿಸಿನನ್ನು ಬ್ಯಾನ್ ಮಾಡಿದ್ದಾರೆ, ಅದರ ಪರ್ಚೇಸ್ ಮಾಡಿ ನಿಲ್ಲಿಸಿದ್ದಾರೆ. ಅಲ್ಲ, ಅದು ತಪಾಸಣೆ ಮಾಡೋದೇನೆ ಜನಗಳಿಗೆ ಸಪ್ಲೈ ಮಾಡ್ತೀರಿ ಅಂತಂದ್ರೆ ಸರ್ಕಾರ ತಪ್ಪಲ್ವಾ ಸರ್? ಅದು ಹೌದಾ? ತಪ್ಪಲ್ಲ, ಖಂಡಿತ ತಪ್ಪಲ್ಲ. ಅದು ಇವ್ರು ಸರಿಯಾಗಿ ನೋಡಿ ತೊಗೋಬೇಕಿತ್ತು. ಇವ್ರು ತೊಗೊಳತ್ನಾಗೆ ಪ್ಯಾರಾಮೀಟರ್ ಚೆಕ್ ಮಾಡಿ ತೊಗೋಬೇಕಿತ್ತು. ಹೀಗಾಗಿ ಅವ್ರನ್ನ ಈಗಾಗಲೇ ಒಬ್ಬರು ಸಸ್ಪೆಂಡ್ ಮಾಡಿದಾರಲ್ಲ, ಯಾರೋ ಹಿರಿಯ ಅಧಿಕಾರಿನ ಒಬ್ಬರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಈಗಾಗಲೇ 1 ಮಂತ್ ಬ್ಯಾಕ್ ಮಾಡಿದ್ದಾರೆ. ಇದೇ ಕಾರಣಕ್ಕೆ ಮಾಡಿದ್ದಾರೆ, ಅದರ ಸರಿಯಾಗಿ ನೋಡಿಲ್ಲ ಅಂತ. ರಾಜ್ಯದಲ್ಲಿ ಕಮಿಷನ್ ದಂಧೆ ಹೆಚ್ಚಾಗಿದೆ ಅಂತ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ. ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ. ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.